ಹಾಯ್ ಹೆಲೋ ನನಗೆ ಡೆಫಿನೆಟ್ಲಿ ಗೊತ್ತಿದೆ ನೀವು ಈಗ 45 ಟ್ರೈಲರ್ ರಿವ್ಯೂಗೆ ಕಾಯ್ತಾ ಇದ್ದೀರಾ ಅಂತ. ಅದು ಬರುತ್ತೆ, ಫಸ್ಟ್ ರಿಯಾಕ್ಷನ್ ಬರುತ್ತೆ ಮೆಂಬರ್ಸ್ಗೆ, ಆ್ಯಂಡ್ ದೆನ್ ಅದರ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಬರುತ್ತೆ ಸಬ್ಸ್ಕ್ರೈಬರ್ಸ್ಗೆ. ಬಟ್ ಈ ಸ್ಟ್ರೇಂಜರ್ ಥಿಂಗ್ಸ್ ರಿವ್ಯೂ ಅನ್ನೋದು ಬೇರೆ ರಿವ್ಯೂಗಳಿಂದ ಮುಂದಕ್ಕೆ ಪುಷ್ ಆಗ್ತಾನೆ ಇತ್ತು. ಸೊ ಅದನ್ನು ಮುಗಿಸ್ಬಿಡೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದಿದ್ದೀನಿ. ಸೊ ಬನ್ನಿ, ಸ್ಟ್ರೇಂಜ್ ಆಗಿರೋ ವರ್ಡ್ ಬಗ್ಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡ್ಕೊಂಬರೋಣ. ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 5 ರಿಲೀಸ್ ಆಗಿದೆ. ಆಗಿ ಎಲ್ಲರೂ ನೋಡಿದ್ದು ಆಯಿತು, ನಾವೇ ಲೇಟು. ಬಟ್ ಇಲ್ಲಿ ಟ್ವಿಸ್ಟ್ ಏನಂದರೆ, ಇದು ಒಟ್ಟಿಗೆ ರಿಲೀಸ್ ಆಗಿಲ್ಲ, ಇದನ್ನು 3 ಭಾಗಗಳಲ್ಲಿ ಡಿವೈಡ್ ಮಾಡಿದ್ದಾರೆ. ಒಂದು ವಾಲ್ಯೂಮ್ 1, ಸೊ ಅದರಲ್ಲಿ 4 ಎಪಿಸೋಡ್ಗಳು, ಅದು ನವಂಬರ್ 26ಕ್ಕೆ ರಿಲೀಸ್ ಆಗಿದ್ದು. ನಂತರ ಈ ಡಿಸೆಂಬರ್ 25ಕ್ಕೆ 3 ಎಪಿಸೋಡ್ಗಳು ರಿಲೀಸ್ ಆಗುತ್ತವೆ. ಆ್ಯಂಡ್ ದೆನ್ ಸೀಸನ್ ಫಿನಾಲೆ ಅದರ ನೆಕ್ಸ್ಟ್ ವಾರ ಅಂದರೆ ಡಿಸೆಂಬರ್ 31ಕ್ಕೆ ರಿಲೀಸ್ ಆಗುತ್ತೆ. ಸೊ ವಾಲ್ಯೂಮ್ 1ನ ನೋಡಿದ್ದಾಯಿತು, ಮೊದಲ 4 ಎಪಿಸೋಡ್ಗಳು ಅದು ನನಗೆ ಇಷ್ಟ ಆದವು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬರೋದು ಪಾತ್ರಗಳು. ಸ್ಟ್ರೇಂಜರ್ ಥಿಂಗ್ಸ್ನ ಸ್ಟ್ರೆಂತ್ ಏನಂದರೆ, ಅದು ಇವೆ, ಇಷ್ಟೊಂದು ಪಾತ್ರಗಳಿದ್ರೂ ಸಹ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ನ ಕೊಡ್ತಾರೆ. ಅಫ್ಕೋರ್ಸ್ ಒಬ್ರು ಕಮ್ಮಿ ಒಬ್ರು ಜಾಸ್ತಿ ಇದ್ದೇ ಇರುತ್ತೆ, ಬಿಕಾಸ್ ಹಾಗೇ ಕಥೆ ನಡಿಬೇಕಾಗತ್ತೆ. ಬಟ್ ಅದನ್ನು ಬಿಟ್ಟು ಪವರ್ಸ್ ಇರಲಿ ಇಲ್ಲದೇ ಇರಲಿ, ಕಥೆ ಅಂತ ತಗೊಂಡಾಗ, ಸ್ಕ್ರೀನ್ ಸ್ಪೇಸ್ ಅಂತ ತಗೊಂಡಾಗ, ಇಂಪಾರ್ಟೆನ್ಸ್ ಅಂತ ತಗೊಂಡಾಗ, ಹೈ ಮೂಮೆಂಟ್ಸ್ ಅಂತಲೂ ತಗೊಂಡಾಗ ಎಲ್ಲ ಕಡೆಯಿಂದನೂ ಎಲ್ಲರನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಅದನ್ನು ಆರ್ಗ್ಯಾನಿಕ್ ಅನ್ಸೋ ರೀತಿಯೇ ಮಾಡ್ತಾರೆ. ಸೊ ಅದು ನನಗೆ ಇಷ್ಟ ಆಗಿದ್ದು ಹಿಂದಿನ ಸೀಸನ್ಗಳಲ್ಲಿ. ಅಂದರೆ ನೀವು ಎಲ್ಲ ಪಾತ್ರಗಳಲ್ಲೂ ಒಂದೊಂದು ವಿಷಯಕ್ಕೆ ಲವ್ ಮಾಡಬಹುದು, ಓ ಇದು ಸೂಪರ್ ಇವರಲ್ಲಿ ಅಂತ. ಸೊ ಆ ರೀತಿ ಆ ಭಾಗ ಇಲ್ಲೂ ಕಂಟಿನ್ಯೂ ಆಗಿದೆ. ಇಲ್ಲಿ ಈಗ ಒಂದಷ್ಟು ಡಿಫ್ರೆನ್ಸಸ್ ಮೂಡಿದೆ ಪಾತ್ರಗಳಲ್ಲಿ. ಸ್ಪೆಷಲಿ ಮೋಸ್ಟ್ ಲವ್ಡ್ ಬಾಂಡ್ ಡಸ್ಟಿನ್ ಮತ್ತು ಸ್ಟೀವ್ ಈಗ ಸ್ವಲ್ಪ ದೂರ ಆಗಿದ್ದಾರೆ. ಸ್ಪೆಷಲಿ ಡಸ್ಟಿನ್ ಅಣ್ಣ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾನೆ, ಅವನ ಮೈ ಮೇಲೆ ಎಡ್ಡಿ ಬಂದಿದ್ದಾನೆ ಅನ್ನೋ ಹಾಗೆ. ಲುಕ್, ಆ್ಯಟಿಟ್ಯೂಡ್ ಅದನ್ನೇ ನೆನಪಿಸ್ತಾ ಇತ್ತು. ಆ ಪಾತ್ರನ ಇವನ ಮೂಲಕ ತೋರಿಸ್ತಾ ಇರೋದು ಅನ್ನೋ ಹಾಗೆ. ಸೊ ಆ ಜಾಗದಲ್ಲಿ ಒಂದು ಸ್ವಲ್ಪ ಹೊತ್ತಿಗೆ ಜೊನಾಥನ್ ಆ್ಯಡ್ ಆಗಿದ್ದು. ಆ್ಯಂಡ್ ನಂತರ ಈ ಕಡೆ ಲೂಕಸ್ಗೆ ಒಂದು ಒಳ್ಳೆ ಎಮೋಷ್ನಲ್ ಸೈಡ್ನ ಕೊಟ್ಟಿದ್ದಾರೆ. ಲೂಕಸ್ ಆ್ಯಂಡ್ ಮ್ಯಾಕ್ಸ್ ಮೊದಲಿಂದನೂ ಒಂದು ಸ್ಟ್ರೇಂಜ್ ಜೋಡಿ ಅಲ್ವಾ, ಎಲ್ಲನೂ ಅಲ್ಲೇ ಇರುತ್ತೆ. ಬಟ್ ಅದನ್ನು ಅವರು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ, ಆ್ಯಂಡ್ ಆ ಥರದ ಸೀಕ್ವೆನ್ಸಸ್ನ ಕೂಡ ಕೊಡ್ತಾ ಇರಲಿಲ್ಲ, ಎಕ್ಸೆಪ್ಟ್ ಸೀಸನ್ 4 ಎಂಡಿಂಗ್ನಲ್ಲಿ ಬಿಟ್ಟು. ಬಟ್ ಈ ಸಾರಿ ಲಿಟ್ರಲಿ ಒಂದು ಒಳ್ಳೆ ಡೆಪ್ತನ್ನು ಕೊಟ್ಟಿದ್ದಾರೆ ಆ ರಿಲೇಷನ್ಶಿಪ್ಗೆ. ಐ ರಿಯಲಿ ಲೈಕ್ಡ್ ಇಟ್. ಸೆಕೆಂಡ್ ಬೆಸ್ಟ್ ಪಾರ್ಟ್ ಆಫ್ ದ ಸೀಸನ್ ಅಂತಲೂ ಹೇಳ್ಬೋದು. ಆ್ಯಂಡ್ ದೆನ್ ಮ್ಯಾಕ್ಸ್, ಅಫ್ಕೋರ್ಸ್ ಮ್ಯಾಕ್ಸ್ಗೆ ಏನಾಗಿತ್ತು, ದಟ್ ವಾಸ್ ಸೀರಿಯಸ್. ಬಟ್ ಅದನ್ನು ಒಂದೇ ಸಾರಿಗೆ ವಾಪಸ್ ತರಬಾರ್ದಿತ್ತು ಅಲ್ವಾ, ಆವಾಗ ಸೀರಿಯಸ್ನೆಸ್ ಹೋಗ್ತಿತ್ತು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಆ ಪಾತ್ರಕ್ಕೆ ಒಂದು ಒಳ್ಳೆ ರೀಸನ್ನ ಕೊಟ್ಟಿದ್ದಾರೆ, ಒಂದು ಪರ್ಪಸ್ನ ಕೊಟ್ಟಿದ್ದಾರೆ. ಆ ಹೋಲ್ ಎಪಿಸೋಡ್ ಸ್ವಲ್ಪ ಲೆಂತಿ ಅಂತ ಅನಿಸಿದ್ರು ಕೂಡ ಆ ಟೋಟಲ್ ಎಕ್ಸ್ಪ್ಲನೇಷನ್ ನನಗೆ ಇಷ್ಟ ಆಯಿತು, ಆ್ಯಂಡ್ ಇಟ್ ವಾಸ್ ಲಾಜಿಕಲ್ ಆಲ್ಸೋ. ನಂತರ ಈ ಕಡೆ ಅಪ್ಪ ಮಗಳ ಮತ್ತೊಂದು ಎಕ್ಸ್ಪೆಡಿಷನ್. ಈ ಸಾರಿ ಸೆಂಟರ್ ಪಾಯಿಂಟ್ಗೆ ಅವರನ್ನು ಕಳಿಸಿದ್ದಾರೆ, ಆ್ಯಂಡ್ ಅಲ್ಲಾಗಿದ್ದ ರಿವೀಲ್ ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಈಗ ಆ ಪಾತ್ರದ ಪಾತ್ರ ಏನು ಈ ಸೀಸನಲ್ಲಿ ಅಂತ ನೋಡಬೇಕಿದೆ. ಆ್ಯಂಡ್ ಇವರೆಲ್ಲರಿಗಿಂತ ಈ ಸಾರಿ ಹಬ್ಬ ಮಾಡಿರೋದು ವಿಲ್ಲಿನ ಸ್ಟೋರಿ ಇದು. ಫಸ್ಟ್ ಎಪಿಸೋಡೇನೆ ಅವನದ್ದು, ಸೊ ಇಟ್ ವಾಸ್ ಆಲ್ವೇಸ್ ಹಿಮ್. ಸೊ ಫೈನಲಿ ಅಣ್ತಮ್ಮನ ತೊಗೊಂಡು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಗೆ ತೊಗೊಂಡು ಬಂದಿದ್ದಾರೆ, ಆ ಸೀಕ್ವೆನ್ಸ್, ಅದಕ್ಕೆ ಹಿಂದ್ಗಡೆ ಇದ್ದಂಥ ಬಿಲ್ಡಪ್, ಮೂರು ಕಡೆನೂ ಥ್ರೆಟ್ ಇಟ್ಟದ್ದು, ಮೂರನ್ನೂ ಕಂಟ್ರೋಲ್ ಮಾಡೋ ಹಾಗೆ. ಪ್ರಶಾಂತ್ ಇಲ್ಲಿ ನೆನಪಾದ್ರು ಅಲ್ಲಿ. ಆ್ಯಕ್ಚುಲಿ ಲೇಟ್ ಆಗಿದ್ದಕ್ಕೆ ಇದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಇಲ್ಲಿ, ಇಲ್ಲ ಅಂದಿದ್ರೆ ಸ್ಪಾಯ್ಲರ್ ಫ್ರೀ ಇರೋದು. ಸೊ ಫೈನಲಿ ಅಣ್ಣ ಎದ್ದ, ಅದೇ ಪಾಯಿಂಟ್ ಹೋಲ್ ಸೀರೀಸ್ದು. ಅದು ಯಾವಾಗಲೂ ಆಗಬೇಕಿತ್ತು ನನ್ನ ಪ್ರಕಾರ, ಬಟ್ ಅಂತೂ ಈಗ ಆಗಿದೆ. ವೆರಿ ಹ್ಯಾಪಿ. ಇನ್ನು ಮುಂದೆ ಇರೋದು ಹಬ್ಬ. ಬ್ಯಾಟಲ್ ಈಸಿ ಇಲ್ಲ, ವ್ಯಾಕ್ನ ಆಲ್ರೆಡಿ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾನೆ. ಅವನನ್ನು ಏನೋ ಒಂದು ಸಿಂಗಲ್ ಪಾಯಿಂಟಿಂದ, ಸಿಂಗಲ್ ಸೋರ್ಸಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈಗ. ಆ್ಯಂಡ್ ಈ ಕಡೆ ಮಿಲಿಟ್ರಿ ಬೇರೆ, ಅವರ ಪರ್ಪಸಲ್ಲಿ, ಅವ್ರ ಥಾಟ್ ಪ್ರೊಸೆಸಲ್ಲಿ ಅವರಿದ್ದಾರೆ, ಅವ್ರಿಗೆ ಸಿಚುವೇಶನ್ ಅರ್ಥ ಆಗ್ತಾ ಇಲ್ಲ. ಸೊ ಈಗ ಇಟ್ಸ್ ಕಾಂಪ್ಲಿಕೇಟೆಡ್. ಅಪ್ಸೈಡ್ ಡೌನಲ್ಲಿ ಅಷ್ಟೇ ಅಲ್ಲದೆ ಹೊರಗಡೆನೂ ಕೂಡ. ಐ ಆಮ್ ಎಕ್ಸೈಟೆಡ್ ನೋಡೋದಕ್ಕೆ. ಆಲ್ರೆಡಿ ಟೀಸರ್ ಬಂತು ಅಂತ ಅನಿಸುತ್ತೆ ಸೆಕೆಂಡ್ ವಾಲ್ಯೂಮ್ದು. ಎಲ್ಲ ಪಾತ್ರಗಳಿಗೂ ಹೇಗೆ ಎಂಡಿಂಗ್ ಸಿಗುತ್ತೆ ಅನ್ನೋದು, ಯಾರಿರ್ತಾರೆ, ಯಾರಿಗೆ ಏನು ಕೆಲಸ, ಇದರಲ್ಲಿ ಹೇಗೆ ಕಂಟ್ರೋಲ್ ಆಗ್ತಾನೆ ವ್ಯಕ್ನ, ಇವನ್ನೆಲ್ಲ ನೋಡಬೇಕು ಈಗ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸೀರೀಸ್ನ ಬಗ್ಗೆ. ಇನ್ನು ನೀವು ಸ್ಟ್ರೇಂಜರ್ ಥಿಂಗ್ಸ್ನ ಇನ್ನೂ ನೋಡಿಲ್ಲ ಅಂದರೆ ಸ್ಟಾರ್ಟ್ ಮಾಡಿ, ಹೋಗಿ. ತುಂಬ ಕನ್ಸಿಸ್ಟೆಂಟ್ ಆಗಿ ಡೆಲಿವರ್ ಮಾಡ್ತಾ ಇರೋವಂಥ ಸೀರೀಸ್, ಆ್ಯಂಡ್ ಆರ್ಗ್ಯಾನಿಕಲಿ ದೊಡ್ಡ ಆಗ್ತಾ ಇರೋವಂಥ ಸೀರೀಸ್. ಸೀಸನ್ಸ್ಗೆ ಕಂಪ್ಲೇಂಟ್ಸ್ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ, ಬಟ್ ಟೋಟಲ್ ಇಂಪ್ಯಾಕ್ಟ್ ಯಾವುದ್ರಲ್ಲೂ ಮಿಸ್ ಆಗಿಲ್ಲ. ಸೊ ಹೋಗಿ ನೋಡಿ, ನೆಟ್ಫ್ಲಿಕ್ಸ್ನಲ್ಲಿ ಸಿಗುತ್ತೆ. ಆ್ಯಂಡ್ ಸೀಸನ್ 5 ವಾಲ್ಯೂಮ್ 2 ಬಗ್ಗೆ ನೀವೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಥಿಯರೀಸ್ ಏನು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಓದೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ ಆ್ಯಸ್ ಯೂಶ್ವಲ್. ಮತ್ತೆ ಸಿಗೋಣ.